ನನ್ನ ಕೈ ರುಚಿ ಮತ್ತು ವ್ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಓವನ್ ಇಲ್ಲದೆ ಗ್ಯಾಸ್ ಇಲ್ಲದೆ ವಿತೌಟ್ ಫೈರ್ ಕೇಕ್ ಮಾಡೋದು ಹಿಂಗಂತ ತೋರಿಸ್ಕೊಡ್ತೀನಿ. ಇವತ್ತು ಕೇಕ್ ಮಾಡೋದಕ್ಕೆ ಏನೇನು ಬೇಕು, ಯಾವ ಥರ ಮಾಡೋ ಅಂತ ನೋಡ್ಕೊಬರೋಣ ಬನ್ನಿ ಎಲ್ಲರೂ. ಮೊದಲಿಗೆ ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ನನ್ನ 10 ರೂಪಾಯಿ ಪಾಕೆಟ್ಟು ತೊಗೊಂಡಿದ್ದೀನಿ ನಾನು. 5 ಬಿಸ್ಕೆಟು ಮತ್ತು ಗಾರ್ನಿಷ್ಗೆ ಇನ್ನು ಎಕ್ಸ್ಟ್ರಾ ಬಿಸ್ಕೆಟ್ ತೊಗೊಂಡಿದ್ದೀನಿ. ಇದು ಮಿಕ್ಸಿಗೆ ಹಾಕೋಬರೋಣ. ಇದು ಓರಿಯೋ ಬಿಸ್ಕೆಟು ಮಿಕ್ಸಿಗೆ ಹಾಕೋಬರೋಣ. ಇದು ನಾನು ಚಾಕ್ಲೇಟ್ ಫ್ಲೇವರ್ ಇರೋದು ತೊಗೊಂಡಿದ್ದೀನಿ. ಇದು ಓರಿಯೋ ಬಿಸ್ಕೆಟು. ನೀವು ಮಿಲ್ಕ್ ಫ್ಲೇವರ್ ಆದರೂ ತೊಗೋಬೋದು, ಯಾವುದಾದ್ರು ಫ್ಲೇವರ್ ಆದರೂ ತೊಗೋಬೋದು ಓರಿಯೋ ಬಿಸ್ಕೆಟು. ಇದು ಗ್ಯಾಸ್ ಇಲ್ಲದೆ ಓವನ್ ಇಲ್ಲದೆ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ರುಚಿ ಇರುತ್ತೆ, ತುಂಬ ಬೇಗ ಆಗುತ್ತೆ. ನೋಡಿ, ಹಾಲು ಹಾಕ್ತಾಯಿದ್ದೇನೆ. ತುಂಬ ತೆಳು ಮಾಡ್ಕೋಬೇಡಿ, ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಕ್ರೀಮಿ ಟೈಪ್ ಬರಬೇಕು. ಇದು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರು ಪೇಸ್ಟ್ ಮಾಡಿಕೊಂಡು ಕ್ರೀಮಿ ಟೈಪ್ ಬರುತ್ತೆ. ಇದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೇನೆ, ಶುಗರು. ನಿಮಗೆ ಶುಗರ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಯಾಕಂದರೆ ಬಿಸ್ಕೆಟಲ್ಲೇ ಶುಗರ್ ಸ್ವೀಟ್ ಸ್ವಲ್ಪ ಇರುತ್ತೆ. ನಾನು ಎಕ್ಸ್ಟ್ರಾ ಹಾಕ್ತಾಯಿದ್ದೇನೆ, ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬಂದಿದ್ದೇನೆ. ಬ್ರೆಡ್ ತೊಗೊಂಡಿದ್ದೀನಿ ನಾನು, 1 ಪೌಂಡ್ ಬ್ರೆಡ್ ತೊಗೊಂಡಿದ್ದೇನೆ. ಯಾವುದಾದ್ರು ತೊಗೋಬೋದು ನೀವು, ಸ್ವೀಟಾದ್ರು ತೊಗೋಬೋದು, ಯಾವುದಾದ್ರು ತೊಗೋಬೋದು. ನೋಡಿ, ಈ ಥರ ಇಟ್ಕೊಂಡು ರೌಂಡ್ ಶೇಪ್ ಕಟ್ ಮಾಡ್ಕೋಬೇಕು ನಾವು. ನೀವು ಎಷ್ಟು ಲೇಯರ್ ಆದರೂ ಇಟ್ಕೋಬೋದು ಈ ಥರ. ನಿಮಗೆ ರೌಂಡ್ ಶೇಪ್ ಬೇಡ ಅಂದ್ರೂ ಈ ಥರ ಬಾಕ್ಸ್ ಟೈಪಲ್ಲಿ ಮಾಡ್ಕೋಬೋದು. ನೋಡಿ, ಈ ಥರ ಬಾಕ್ಸ್ ಟೈಪಲ್ಲೇ ನೀವು ಮಾಡ್ಕೋಬೋದು ನೀವು. ನಾನು ರೌಂಡ್ ಶೇಪ್ ಮಾಡ್ತಾಯಿದ್ದೀನಿ. ಒಂದು ಪ್ಲೇಟ್ ಸಹಾಯದಿಂದ ಕಟ್ ಮಾಡ್ಕೊತಿದ್ದೇನೆ. ನಿಮಗೆ ಬಾಕ್ಸ್ ಟೈಪ್ ಬೇಕಂದರೆ ಹಿಂಗೆ ಕಟ್ ಮಾಡೋ ಅವಶ್ಯಕತೆ ಇರಲ್ಲ ನಿಮಗೆ. ಈ ಥರ ಪ್ಲೇಟ್ ಇಟ್ಕೊಂಡು ರೌಂಡ್ ಶೇಪ್ ಬೇಕಂದರೆ ಕಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಟ್ ಆಗುತ್ತೆ ಚಾಕುದಲ್ಲಿ ಇದು. ಮೊದಲಿಗೆ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಸ್ಕಿಪ್ ಮಾಡ್ತೀರಾ ನೋಡಿ, ವಿಡಿಯೋಸ್ ಆದಷ್ಟು ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮೆಂಬರ್ಶಿಪ್ ಇಷ್ಟ ಆದವ್ರಿಗೆ ಜಾಯಿನ್ ಬಟನ್ ಇರುತ್ತೆ, ಜಾಯಿನ್ ಬಟನ್ಗೆ ಹೋಗಿ ಅಮೌಂಟ್ ಸೆಟ್ ಮಾಡ್ಕೊಂಡು ದಯವಿಟ್ಟು ಮೆಂಬರ್ಶಿಪ್ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನನ್ನು ಸ್ಕಿಪ್ ಮಾಡ್ತೀರಾ ನೋಡಿ, ಒಳ್ಳೆ ರೆಸಿಪಿಗಳು ಮಾಡ್ತಾಯಿದ್ದೇನೆ ನಾನು. ನೋಡಿಲ್ಲ ಅಂತೇಳಿದ್ರೆ ನಮ್ಮ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನ್ ವೆಜ್ಜು, ಸ್ವೀಟು ಮತ್ತು ವೆಜ್ಜು ಎಲ್ಲ ಥರದ್ದು ರೆಸಿಪಿಗಳು ಮಾಡಿ ಹಾಕಿದ್ದೀನಿ ವಿಡಿಯೋ ನನ್ನ ಚಾನಲಲ್ಲಿ. ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ನೋಡಿ, ಎಲ್ಲನೂ ಅದೇ ಶೇಪಲ್ಲಿ ನಾನು ಕಟ್ ಮಾಡ್ಕೊಬಂದಿದ್ದೀನಿ ಬ್ರೆಡ್ನ. ಮೊದಲಿಗೆ ನಾನು ಅದು ಓರಿಯೋ ಬಿಸ್ಕೆಟ್ ಪೇಸ್ಟ್ ಮಾಡ್ಕೊಂಡಿದ್ದೇನಲ್ಲ ಅದು ಹಾಕ್ಕೊಳ್ಳೋಣ. ಇದು ಸಕ್ಕರೆ ಸಿರಪ್ ಶುಗರ್ ಸಿರಪ್ ಮಾಡ್ಕೊಳ್ಳೋಣ. ನೀರು ಜೊತೆಗೆ ಶುಗರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಕರ್ಸ್ಕೊಳ್ಳೋಣ. ಯಾಕೆಂದರೆ ಬ್ರೆಡ್ಡು ಸ್ವೀಟಾಗಿರಲ್ಲ, ಅದಕ್ಕೆ ಇದು ಹಾಕ್ಕೊಳ್ಳೋಣ. ಸಕ್ಕರೆ ಕರಗಿಸ್ಬೇಕಿದು ನೀರಲ್ಲೇ. ಒಂದು 2-3 ನಿಮಿಷದಲ್ಲೇ ಈ ಥರ ಇದು ಮಿಕ್ಸ್ ಮಾಡ್ತಾಯಿದ್ರೆ ಶುಗರ್ ಕರಗುತ್ತೆ. ನೋಡಿ, ಕರಗಿದೆ ಇವಾಗ. ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದು ನಾವು ಓರಿಯೋದು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ತಟ್ಟೆಗೆ ಹಾಕೋತಾ ಇದ್ದೇನೆ ಒಂದು ಸ್ವಲ್ಪ ಕೆಳಗಡೆಗೆ. ತುಂಬ ಅಂದರೆ ತುಂಬ ರುಚಿ ಬರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲೇ ಮಾಡ್ಕೊಂಡು ಕೊಡಿ. ಇದನ್ನೆಲ್ಲ ಹೊರಗಡೆ ಹೋಗಿ ತಿನ್ನೋ ಬದಲು ಎಷ್ಟಿನೂ ಸ್ಟಾಕ್ ಇಟ್ಟಿರ್ತಾರೋ ಈ ಥರ ಈಸಿಯಾಗಿ ತುಂಬ ಬೇಗ ಆಗುತ್ತೆ. ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಈ ಥರ ಮನೆಗೆ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ತಿಳಿಸಿ, ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ವೀಡಿಯೋಸ್ನ ಯಾವ ಊರಿಂದ ನೀವು ನೋಡ್ತಾ ಇದ್ದೀರಾ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ಯಾವ ಊರಿಂದ ನೋಡ್ತಾ ಇದ್ದೀರಾ ನನ್ನ ವಿಡಿಯೋನ ಅಂತ. ನೋಡಿ, ಬ್ರೆಡ್ನ ಇಟ್ಕೊಳ್ಳೋಣ ಇವಾಗ. ನೀವು ಎಷ್ಟು ಲೇಯರ್ ಆದರೂ ಈ ಥರ ಮಾಡ್ಕೋಬೋದು. ಶುಗರ್ ಸಿರಪ್ ಹಾಕ್ಕೊಳ್ಳೋಣ ಇವಾಗ.
ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಇದು ಮೆತ್ತಗಾಗೋಗುತ್ತೆ ಬೇಗ ಇದು. ಎಲ್ಲ ಲೇಯರ್ಗೂ ಈ ಥರನೇ ಮಾಡಬೇಕು. ಫಸ್ಟು ಬ್ರೆಡ್ ಇಟ್ಕೊಂಡು ಆಮೇಲೆ ಶುಗರ್ ಸಿರಪ್ ಹಾಕಿ ಆಮೇಲೆ ಓರಿಯೋದು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕಬೇಕು. ಇದರಲ್ಲಿ ಬೇಕಾದ್ರೆ ಚಾಕ್ಲೇಟು ಮಿಕ್ಸ್ ಮಾಡಿ ನೀವು ಪೇಸ್ಟ್ ಮಾಡ್ಕೋಬೋದು. ನಾನು ಓರಿಯೋ ಬಿಸ್ಕೆಟ್ ಮಾತ್ರ ನಾನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಫಿಫ್ಟೀನ್ 20 ಮಿನಿಟ್ಸಲ್ಲೇ ಕೇಕ್ ರೆಡಿ ಆಗುತ್ತೆ ನಿಮ್ಮ ಮನೆಗೆ. ಆರಾಮ ಮಕ್ಕಳಿಗೆಲ್ಲ ನೀವು ಮನೆಗೆ ಮಾಡ್ಕೊಂಡು ತಿನ್ಬೋದು ಫ್ರೀ ಇದ್ದಾಗ ಎಲ್ಲ. ಇದೆಲ್ಲ ಮನೆಯಲ್ಲೇ ಇರುತ್ತೆ, ಬ್ರೆಡ್ ಆಗಲಿ ಬಿಸ್ಕೆಟ್ ಆಗಲಿ ಎಲ್ಲ ಮನೆಗೆ ಇರುತ್ತೆ, ಮಾಡ್ಕೊಂಡು ತಿನ್ಬೋದು. ತುಂಬ ಸುಲಭವಾಗಿರುತ್ತೆ, ತುಂಬ ಟೇಸ್ಟಿನೂ ಇರುತ್ತೆ ಇದು. ಮತ್ತೆ ಒಂದು ಲೇಯರ್ ಮೇಲೆ ಇಟ್ಕೊಳ್ಳೋಣ. ಮತ್ತು ಹಾಗೆ ಶುಗರ್ ಸಿರಪ್ ಹಾಕ್ಕೊಂಡು ಓರಿಯೋ ಬಿಸ್ಕೆಟ್ ಪೇಸ್ಟ್ ಹಾಕೋಬೇಕು. ಇದು 2ನೇ ಲೇಯರು ನಾನು ಹಾಕೋತಾ ಇರೋದು. ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸ್ಕಿಪ್ ಮಾಡ್ತೀರಾ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ. ತುಂಬ ಅಂದರೆ ತುಂಬ ಇದು ಹಾಕೋಬೇಡಿ ಶುಗರ್ ಸಿರಪ್ಪು. ಓರಿಯೋ ಪೇಸ್ಟ್ ಹಾಕೋದನ್ನ ಇವಾಗ. ನೀವು ಎಷ್ಟು ಲೇಯರ್ ಬೇಕಾದ್ರೆ ಮಾಡ್ಕೋಬೋದು. ತುಂಬ ಹಾಲು ಹಾಕ್ಕೊಂಡು ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ನೀರು ಆಗೋಗುತ್ತೆ, ತೆಳು ಆಗೋಗುತ್ತೆ. ಓರಿಯೋ ಬಿಸ್ಕೆಟಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಮತ್ತೊಂದು ಲೇಯರ್ ಹಾಕೋತಾ ಇದ್ದೀನಿ. ನಾನು ಟೋಟಲ್ 4 ಲೇಯರ್ ಹಾಕೊಂಡಿದ್ದೀನಿ. ನೀವು 3 ಲೇಯರು 2 ಲೇಯರು ಅದಕ್ಕೆ ನಿಲ್ಲಿಸ್ಬೋದು. ಶುಗರ್ ಸಿರಪ್ ಹಾಕೊಳ್ಳೋಣ.
ನೋಡಿ ಸೈಡಲ್ಲಿ ಇರುತ್ತಲ್ಲ ಕೇಕ್ ಬ್ರೆಡ್ದು ಅಲ್ಲಿ ಸೈಡಲ್ಲೆಲ್ಲ ಹಾಕೋಬೇಕು ಇದನ್ನು. ನೀವು ಗಾರ್ನಿಷ್ಗೆ ಗೋಡಂಬಿ ಪೌಡ್ರು, ಬಾದಾಮಿ ಪೌಡ್ರು, ಡ್ರೈ ಫ್ರೂಟ್ಸ್ ಪೌಡ್ರು ಯಾವುದಾದ್ರೂ ಹಾಕೋಬೋದು. ನಾನು ಚಾಕ್ಲೇಟ್ ಡೈರಿ ಮಿಲ್ಕ್ನ ಗ್ರೇಟ್ ಮಾಡಿ ಹಾಕ್ಕೊಡ್ತಾ ಇದ್ದೀನಿ ನಾನು. ಆಮೇಲೆ ಓರಿಯೋ ಬಿಸ್ಕೆಟ್ನ ಸೈಡಲ್ಲಿ ಗಾರ್ನಿಷ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನಾನು. ಚೆರಿಯಿಂದ ಡೆಕೋರೇಷನ್ ಗಾರ್ನಿಷ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಯಾವುದಾದ್ರೂ ಗಾರ್ನಿಷ್ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಆಗಲಿ ಯಾವುದಾದ್ರೂ ಆಗಲಿ. ನಾನು ಚೆರಿ ಮತ್ತು ಕಾಜು ಮತ್ತು ಒಂದೇ ಒಂದು ಬಾದಾಮಿ ಮತ್ತು ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ ಗಾರ್ನಿಷ್ ಮಾಡೋಕ್ಕೆ. ನೀವು ಮೇಲುಗಡೆ ಓರಿಯೋ ಬಿಸ್ಕೆಟ್ ಇಟ್ಬಿಟ್ಟು ಆದ್ರೂ ಮಾಡ್ಕೋಬೋದು ಗಾರ್ನಿಷ್ಗೆ. ನಾನು ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ತಗೊಂಡಿದ್ದೇನೆ. ನೋಡಿ ಇವಾಗ ರೆಡಿಯಾಗಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ವಿತೌಟ್ ಫೈರು ಕೇಕು ತುಂಬ ರುಚಿ ಬರುತ್ತೆ. ಹೀಗೆ ಮನೆಗೆ ಮಾಡ್ಕೊಳ್ಳಿ. ತುಂಬ ಬೇಗನೂ ಆಗುತ್ತೆ. ನನಗೆ 15 ಇಂದ 20 ನಿಮಿಷ ಅಷ್ಟೇ ಆಗಿರೋ ಟೈಮ್ ಇದಕ್ಕೆ.
ಮನೇಲಿ ತುಂಬ ಚೆನ್ನಾಗಿ ತಿಂತಾರೆ. ಮಕ್ಕಳಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ. ಮೊದಲಿಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲಿಂದ ನೋಡ್ತಾ ಇದ್ದಾರೆ ದಯವಿಟ್ಟು ಕಮೆಂಟಲ್ಲಿ ಊರ ಹೆಸರು ಹಾಕಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು ಕಮೆಂಟಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೀವು ಬಾಕ್ಸ್ ಟೈಪಲ್ಲಿ ನೀವು ಬ್ರೆಡ್ನ ಕಟ್ ಮಾಡದೆ ನೀವು ಮಾಡಿಕೊಂಡ್ರು ಬಾಕ್ಸ್ ಟೈಪಲ್ಲಿ ಕೇಕ್ ಬರುತ್ತೆ. ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿದಾಗಿಂದ ಈ ಶೇಪಲ್ಲಿ ಬಂದಿದೆ. ತುಂಬ ಬೇಗ ಆಗುತ್ತೆ, ತುಂಬಾ ರುಚಿ ಇರುತ್ತೆ ಇದು. ಹೊಸದಾಗಿ ಯಾರ್ಯಾರು ನೋಡ್ತಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನೋಡಿರೋರಿಗೆ ತುಂಬ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ದಯವಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ.